ಲಾಕ್ಡೌನ್ 4.0 ಅಪ್ಡೇಟ್ ಬುಲೆಟಿನ್ಗೆ ಸ್ವಾಗತ. ನಾನು ಶ್ರೀಲಕ್ಷ್ಮಿ ರಾಜ್ಕುಮಾರ್. ಬೆಂಗಳೂರಿಗೂ ಕೂಡ ಇಂದು ಮತ್ತೆ ಕೊರೋನಾ ಘಾತ. ಶಿವಾಜಿನಗರ ಸೋಂಕಿನಿಂದ ಟೆನ್ಷನ್. ಪೇಷಂಟ್ ನಂಬರ್ 653 ಇದ್ದ ಕಟ್ಟಡದಲ್ಲೇ ಇದ್ದಾರೆ 75 ಮಂದಿ. ಇದರಲ್ಲಿ 20 ಜನರ ಸ್ಯಾಂಪಲ್ ಅನ್ನ ಪರೀಕ್ಷೆಗೆ ಒಳಪಡಿಸಲಾಗಿದೆ. 20 ಜನರಲ್ಲಿ 11 ಮಂದಿಗೆ ಕೊರೋನಾ ಪಾಸಿಟಿವ್ ಇರೋದು ಗೊತ್ತಾಗಿದೆ. ಶಿವಾಜಿನಗರದಲ್ಲಿ ಮತ್ತೆ ಕೊರೋನಾ ತಾಂಡವವಾಡ್ತಾ ಇದೆ. ಪೇಷಂಟ್ ನಂಬರ್ 653 ಇದ್ದಂತಹ ಕಟ್ಟಡದಲ್ಲೇನೆ ಇನ್ನು ಸಾಕಷ್ಟು ಮಂದಿ ಇದ್ರು. ಅದರಲ್ಲಿ 11 ಮಂದಿಗೆ ಸೋಂಕು. ಪೇಷಂಟ್ ನಂಬರ್ 653ರಿಂದ ಈಗ ಒಟ್ಟು 15 ಮಂದಿಗೆ ಸೋಂಕು ಉಂಟಾಗಿದೆ. ಶಿವಾಜಿನಗರದಲ್ಲಿ ಸೀಲ್ ಡೌನ್ ಮಾಡಿದ್ದಾರೆ. ಸಾಕಷ್ಟು ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಂಡಿದ್ದಾರೆ. ಆದ್ರೂ ಕೂಡ ಸೋಂಕಿನಿಂದ ಶಿವಾಜಿನಗರ ಮುಕ್ತವಾಗೋ ಲಕ್ಷಣ ಕಾಣ್ತಾ ಇಲ್ಲ. ಇವತ್ತು ಬೆಂಗಳೂರಿಗೆ ಮತ್ತೆ ಕೊರೋನಾ ಘಾತ ಉಂಟಾಗಿದೆ. ಶಿವಾಜಿನಗರದ ಸೋಂಕಿನಿಂದ ಸಾಕಷ್ಟು ಟೆನ್ಷನ್ ಉಂಟಾಗಿದೆ. ಪೇಷಂಟ್ ನಂಬರ್ 653 ಏನು ಕಂಡು ಬಂದಿದ್ರು ಶಿವಾಜಿನಗರದಲ್ಲಿ, ಅವರ ಸಂಪರ್ಕದಿಂದ ಒಟ್ಟು 15 ಮಂದಿಗೆ ಸೋಂಕು ತಗುಲಿದೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಥಾಮಸ್ ಪುಷ್ಪರಾಜ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಥಾಮಸ್, ಶಿವಾಜಿನಗರದಲ್ಲಿ ಮತ್ತೆ ಕೊರೋನಾ ಘಾತ, ಮತ್ತಷ್ಟು ಮಂದಿಗೆ ಹರಡಿರೋದು ಗೊತ್ತಾಗಿದೆ ಅಂತ ಏನಿದೆ ಅಪ್ಡೇಟ್? ಶ್ರೀಲಕ್ಷ್ಮಿ, ಬಹುಶಃ ಶಿವಾಜಿನಗರ ತುಂಬಾ ಸಂಕಷ್ಟದಲ್ಲಿದೆ ಅಂತ ಅನ್ಸುತ್ತೆ. ಯಾಕಂತ ಹೇಳಿದ್ರೆ ಕೊರೋನಾ ಅಲ್ಲಿ ಬಿಟ್ಟು ಬಿಡದಂಗೆ ಜನರನ್ನ ಬಾಧಿಸ್ತಾ ಇರೋದ್ರಲ್ಲಿ ಸ್ಪಷ್ಟವಾಗುತ್ತೆ. ಯಾಕಂದ್ರೆ ಈಗ ಬಂದಿರುವಂತ ಮಾಹಿತಿ ಪ್ರಕಾರ 11 ಮಂದಿಗೆ ಕೊರೋನಾ ಇದೆ ಅನ್ನೋಂಥದ್ದು ಸ್ಪಷ್ಟವಾಗ್ತಾ ಇದೆ. ಇದನ್ನ ಆರೋಗ್ಯಾಧಿಕಾರಿಗಳು ಈಗಾಗಲೇ ದೃಢಪಡಿಸಿದ್ದಾರೆ. ಬಿಬಿಎಂಪಿ ಆರೋಗ್ಯಾಧಿಕಾರಿಗಳು ದೃಢಪಡಿಸಿದ್ದಾರೆ. ವಾರ್ಡ್ ಬಾಯ್ ಪೇಷಂಟ್ ನಂಬರ್ P653 ಅಂತ ಹೇಳಲಾಗ್ತಿರುವಂತಹ ಆ ಒಂದು ವಾರ್ಡ್ ಬಾಯ್ ಇಂದಾಗಿ ಈಗ ಸುಮಾರು ಜನ 15 ಜನರಿಗೆ ಈಗಾಗಲೇ ಪಾಸಿಟಿವ್ ಬಂದಿದೆ ಅಂತೇಳಿ ಆ ಒಂದು ವಾರ್ಡ್ ಬಾಯ್ ಏನ್ ಕಟ್ಟಡದಲ್ಲಿದ್ದ, ಆ ಕಟ್ಟಡದಲ್ಲಿರುವಂತಹ ವಾರ್ಡ್ ಬಾಯ್ ಸಂಪರ್ಕದಲ್ಲಿ 75 ಜನ ಇದ್ರು. ಈಗಾಗಲೇ ಅದ್ರೊಳಗಡೆ 20 ಜನರ ಸ್ಯಾಂಪಲ್ ಅನ್ನ ಪಡೆದು ಪರೀಕ್ಷೆಗೆ ಕಳಿಸಿಕೊಡ್ಲಾಗಿತ್ತು. 20 ಜನರಲ್ಲಿ 11 ಮಂದಿಗೆ ಪಾಸಿಟಿವ್ ಅಂತ ಬಂದಿದೆ. ಹಾಗಾಗಿ ಕೆಲವೊಂದ್ ಕಡೆ ಶಿವಾಜಿನಗರದಲ್ಲಿ ಒಂದ್ ರೀತಿ ನಡುಕದ ವಾತಾವರಣ ಸೃಷ್ಟಿಯಾಗಿದೆ. ಯಾಕಂತ ಹೇಳಿದ್ರೆ ಎಷ್ಟೇ ಮಟ್ಟದಲ್ಲಿ ಅಲ್ಲಿ ಪೊಲೀಸರಾಗ್ಲಿ ಬಿಬಿಎಂಪಿ ಅವರಾಗ್ಲಿ ಜನರನ್ನ ಎಚ್ಚರಿಸುವಂತ ಪ್ರಯತ್ನ ಮಾಡಿದ್ರು ಕೂಡ ಎಲ್ಲೋ ಒಂದ್ ಕಡೆ ಯಾವುದೇ ಇದಕ್ಕೂ ಕೂಡ ಕಂಟ್ರೋಲ್ ಬರ್ತಾ ಇಲ್ಲ. ಹಾಗಾಗಿ ಈ ಪಾಸಿಟಿವ್ ಪ್ರಕರಣಗಳು ಹೆಚ್ಚಾಗ್ತಿರೋದ್ರಿಂದ ಇವತ್ತು 11 ಮಂದಿ ಹಿಂದೆ ಸಾಕಷ್ಟು ಪ್ರಕರಣಗಳು ಕೂಡ ದಾಖಲಾಗಿದ್ದು. ಆಗ ಆ ಕಾರಣಕ್ಕೋಸ್ಕರ ಈಗ ಜನರಲ್ಲಿ ಆತಂಕ ನಿರ್ಮಾಣ ಆಗಿದೆ. ಈಗ ಇದಕ್ಕೆ ಸಂಬಂಧಪಟ್ಟಂತೆ ಆತನ ಪ್ರಾಥಮಿಕ ಸಂಪರ್ಕದಲ್ಲಿರುವಂತವರನ್ನ ಮತ್ತೆ ಎರಡನೇ ಸಂಪರ್ಕದಲ್ಲಿರುವಂತಹ ಕೆಲವರನ್ನ ಹೋಮ್ ಕ್ವಾರಂಟೈನ್ ಮಾಡಲಾಗಿದೆ. ಇನ್ನುಳಿದಂತರನ್ನ ಹೋಟೆಲ್ ನಲ್ಲೂ ಕೂಡ ಕ್ವಾರಂಟೈನ್ ಮಾಡಲಾಗಿದೆ. ಬೆಳಗ್ಗೆ 11 ಮಂದಿಗೆ ಪಾಸಿಟಿವ್ ಬಂದಿದೆ ಅನ್ನುವಂತ ಮಾಹಿತಿ ಹೊರಬಿದ್ದಿದೆ. ಅದು ಶಿವಾಜಿನಗರವನ್ನ ಅಕ್ಷರಶಃ ಒಂದ್ ರೀತಿ ಆತಂಕಕ್ಕೀಡು ಮಾಡಿದೆ. ಶ್ರೀಲಕ್ಷ್ಮಿ, ಒಟ್ಟಾರೆ ಶಿವಾಜಿನಗರದಲ್ಲಿ ಈಗ ಪರಿಸ್ಥಿತಿ ಹೇಗಿದೆ? ಜನ ಹೊರಗಡೆ ಆದ್ರೂ ಕೂಡ ಓಡಾಡ್ತಾ ಇದ್ದಾರಾ? ಅಲ್ಲಿ ಸೀಲ್ ಡೌನ್ ಮಾಡಲಾಗಿದೆ ಅಂತ ಕೇಳ್ಪಟ್ಟಿದ್ವಿ. ಯಾವ ರೀತಿ ಮುನ್ನೆಚ್ಚರಿಕಾ ಕ್ರಮಗಳನ್ನ ಪೊಲೀಸರು ಕೈಗೊಂಡಿದ್ದಾರೆ? ಬೇರೆ ಉಳಿದಂತಹ ನಿವಾಸಿಗಳ ಸ್ಥಿತಿ ಹೇಗಿದೆ? ಶ್ರೀಲಕ್ಷ್ಮಿ, ಯೂಶುವಲಿ ಈ ರೀತಿ ಪ್ರಕರಣಗಳು ಒಮ್ಮಿಂದೊಮ್ಮೆಗೆ 11 ಪ್ರಕರಣಗಳು ಬಂದಂತ ಟೈಮಲ್ಲಿ ಯೂಶುವಲಿ ಆ ಒಂದು ಪ್ರಕರಣವನ್ನ ತುಂಬಾ ಸೀರಿಯಸ್ ಆಗಿ ತೆಗೆದುಕೊಳ್ಬೇಕಾಗತ್ತೆ. ಬಿಬಿಎಂಪಿ ಕಮಿಷನರ್ ಆಗಿರುವಂತ ಅನಿಲ್ ಕುಮಾರ್ ಆ ಒಂದು ಪ್ರಕರಣವನ್ನು ಕೂಡ ತುಂಬಾ ಸೀರಿಯಸ್ ಆಗಿ ತೆಗೆದುಕೊಂಡಿದ್ದಾರೆ. ತಕ್ಷಣಕ್ಕೆ ಆರೋಗ್ಯಾಧಿಕಾರಿಗಳಿಗೆ ಅಲ್ಲಿ ಸ್ಪಾಟಿಗೆ ವಿಸಿಟ್ ಮಾಡಿದ್ರೆ, ಜೊತೆಗೆ ಪೊಲೀಸ್ ಕಮಿಷನರ್ ಆಗಿರುವಂತಹ ಭಾಸ್ಕರ್ ರಾವ್ ಜೊತೆಗೂ ಕೂಡ ಅಲ್ಲಿ ಸಂಪರ್ಕವನ್ನು ಕೂಡ ಸಾಧಿಸ್ತಾ ಇದ್ದಾರೆ. ಯಾಕಂತಂದ್ರೆ ನಾವು ಕೂಡ ನೋಡಿದ್ವಿ, ಚಾಂದನಿ ಚೌಕ್ ಇರ್ಬೋದು ಅಥವಾ ಇನ್ನುಳಿದಂತಹ ಕೆಲವು ಪ್ರದೇಶಗಳಿದೆ, ಆ ಶಿವಾಜಿನಗರಕ್ಕೆ ಹೊಂದ್ಕೊಂಡಂತಿರುವಂತಹ ಪ್ರದೇಶಗಳಲ್ಲಿ ಅಲ್ಲಿ ಕೊರೋನಾ ಪಾಸಿಟಿವ್ ಪ್ರಕರಣಗಳು ಬಂದ ಮೇಲೂ ಕೂಡ ಜನರನ್ನ ಕಂಟ್ರೋಲ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಕೆಲವರು ಕ್ವಾರಂಟೈನ್ಗೆ ಒಳಪಡೋದಕ್ಕೆ ಹಿಂಜರಿತಾ ಇದ್ದಾರೆ. ಇನ್ನುಳಿದಂತರು ಕೆಲವು ಕ್ವಾರಂಟೈನ್ ಅಲ್ಲಿ ಇದ್ದಂತವರು ಕೂಡ ಹೊರಗಡೆ ಬರುವಂತ ಪ್ರಯತ್ನವನ್ನು ಕೂಡ ಮಾಡಿದ್ರು. ಹಾಗಾಗಿ ಪ್ರಕರಣವನ್ನು ತುಂಬಾ ಗಂಭೀರವಾಗಿ ತೆಗೆದುಕೊಳ್ಳಲಾಗಿದೆ. ಸೀಲ್ ಡೌನ್ ಮಾಡಿರುವಂತ ಜೊತೆಗೆ ಅಕ್ಕಪಕ್ಕದಲ್ಲಿರುವಂತ ಜನ ಏನು ಆತಂಕಕ್ಕೀಡಾಗಿದ್ದಾರೆ ಅವರಿಗೆ ಒಂದಷ್ಟು ಧೈರ್ಯವನ್ನು ನೀಡುವಂತ ಇವತ್ತು ಬಹುಶಃ DC ಶಿವಮೂರ್ತಿ ಅವರು ಕೂಡ ಸ್ಪಾಟಿಗೆ ಹೋಗುವಂತ ಸಾಧ್ಯತೆಗಳಿದೆ. ಅನಿಲ್ ಕುಮಾರ್ ಅವರು ಕೂಡ ಸ್ಪಾಟಿಗೆ ಹೋಗುವಂತ ಸಾಧ್ಯತೆ. ಯಾಕಂತ ಹೇಳಿದ್ರೆ ಒಂದ್ ಕಡೆ ಸಾಂಕ್ರಾಮಿಕತೆ, ಇನ್ನೊಂದ್ ಕಡೆ ಜನರಲ್ ಆತಂಕ. ಹಾಗಾಗಿ ಎಲ್ಲೋ ಒಂದ್ ಕಡೆ ಜನರಿಗೆ ಧೈರ್ಯವನ್ನು ಮೂಡಿಸುವಂತದ್ದು, ಅದ್ರ ಜೊತೆಗೆ ಜಾಗೃತಿಯನ್ನು ಮೂಡಿಸುವಂತ ಕೆಲಸವನ್ನು ಮಾಡ್ಬೇಕು. ಎಷ್ಟೇ ಜನ ಅಗ್ರೆಸಿವ್ ಆದ್ರೂ ಕೂಡ ಒಂದ್ ಕಡೆ ಪೊಲೀಸ್ ಫೋರ್ಸ್ ಇಂದ ಅದನ್ನು ಕಂಟ್ರೋಲ್ ಮಾಡುವಂಥದ್ದು, ಇನ್ನೊಂದ್ ಕಡೆ ಅವರಿಗೆ ಜಾಗೃತಿ ಮೂಡಿಸುವಂತ ಕೆಲಸಗಳು ಒಟ್ಟೊಟ್ಟಿಗೆ ಆಗ್ಬೇಕಾಗಿರೋದ್ರಿಂದಾಗಿ ಆ ಒಂದು ಪ್ರದೇಶವನ್ನು 11 ಪ್ರಕರಣಗಳು ಪಾಸಿಟಿವ್ ಅಂತ ಬಂದ ನಂತರದಲ್ಲಿ ಪ್ರಕರಣವನ್ನು ತುಂಬಾ ಗಂಭೀರವಾಗಿ ತೆಗೆದುಕೊಂಡಿರುವಂತಹ ಬಿಬಿಎಂಪಿ, ಪೊಲೀಸ್ ಇಲಾಖೆ ಮತ್ತೆ ಆರೋಗ್ಯ ಕುಟುಂಬ ಕಲ್ಯಾಣ ಮತ್ತು ಜೊತೆಗೆ ಜಿಲ್ಲಾಡಳಿತ ಎಲ್ಲವೂ ಕೂಡ ಈಗ ಸೀರಿಯಸ್ ಆಗಿ ಆ ಒಂದು ಪ್ರದೇಶವನ್ನು ನಾವು ಕಾನ್ಸಂಟ್ರೇಟ್ ಮಾಡ್ತಾ ಇದೆ. ಯಾಕಂದ್ರೆ ಪ್ರಕರಣಗಳು ಮತ್ತಷ್ಟು ಜಾಸ್ತಿ ಆಗುವಂತ ಸಾಧ್ಯತೆಗಳಿದೆ. ಯಾಕಂದ್ರೆ ಶಿವಾಜಿನಗರದಲ್ಲಿ ಪ್ರಕರಣಗಳು ದಿನೇ ದಿನಕ್ಕೆ ಜಾಸ್ತಿ ಆಗುತ್ತಿರೋದ್ರಿಂದ ಪ್ರಕರಣವನ್ನು ತುಂಬಾ ಗಂಭೀರವಾಗಿ ತೆಗೆದುಕೊಳ್ಳುವಂತ ನಿಟ್ಟಿನಲ್ಲೂ ಕೂಡ ಎಲ್ಲಾ ರೀತಿಯ ಕ್ರಮ ಕೈಗೊಳ್ತೀವಿ ಅಂತ ಮಾತನಾಡಿ ಕಮಿಷನರ್ ಹೇಳಿದ್ದಾರೆ. ಥ್ಯಾಂಕ್ ಯು ಥಾಮಸ್ ಪುಷ್ಪರಾಜ್ ಡೀಟೇಲ್ಸ್ಗಾಗಿ. ಕೋಲಾರದಲ್ಲೂ ಕೂಡ ಕಂಟ್ರೋಲ್ಗೆ
ನಿಮ್ಗೆ ಬರ್ತಾ ಇಲ್ಲ ಕೊರೋನಾ. ಕೋಲಾರದ ಕೆಜಿಎಫ್ ನಲ್ಲಿ ಮತ್ತೊಬ್ಬರಿಗೆ ಕೊರೋನಾ ಪಾಸಿಟಿವ್. ವರ್ಷದ ಚಾಲಕನಿಗೆ ಕೊರೋನಾ ಸೋಂಕು ಕಂಡುಬಂದದ್ದು. ಹೋಮ್ ಕ್ವಾರಂಟೈನ್ ನಲ್ಲಿದ್ದಂತಹ ಯುವಕನಿಗೆ ಸೋಂಕು ಕಂಡು ಬಂದಿದೆ. ಆಂಧ್ರದ ವಿಕೋಟ ಸೋಂಕಿತನ ಸಂಪರ್ಕದಿಂದ ಕೋಲಾರದಲ್ಲಿ ಈ ಸೋಂಕು ಕಂಡು ಬಂದಿದೆ. ಸೋಂಕು ದೃಢಪಟ್ಟಂತಹ ಹಿನ್ನೆಲೆಯಲ್ಲಿ ಕೋವಿಡ್ ಆಸ್ಪತ್ರೆಗೆ ಯುವಕನನ್ನ ಶಿಫ್ಟ್ ಮಾಡಿದ್ದಾರೆ. ಕೋಲಾರದಲ್ಲಿ ಸಾಕಷ್ಟು ಪ್ರಯತ್ನಗಳನ್ನ ಜಿಲ್ಲಾಡಳಿತ ಕೊರೋನಾ ನಿಯಂತ್ರಣಕ್ಕೆ ಕೈಗೊಂಡಿರೋದರ ಹೊರತಾಗಿಯೂ ಕೂಡ ಕೊರೋನಾ ಪಾಸಿಟಿವ್ ಕೇಸ್ಗಳು ಕಂಡು ಬರ್ತಾ ಇದೆ. ಕೋಲಾರದಲ್ಲಿ ಕೆಜಿಎಫ್ ನಲ್ಲಿ ಮತ್ತೊಬ್ಬರಿಗೆ ಕೊರೋನಾ ಪಾಸಿಟಿವ್. 24 ವರ್ಷದ ಚಾಲಕನಿಗೆ ಕೊರೋನಾ ಸೋಂಕಿರೋದು ದೃಢಪಟ್ಟಿದೆ. ಇವರೆಗೂ ಕೋಲಾರದಲ್ಲಿ ಒಟ್ಟು 6 ಮಂದಿಗೆ ಕೊರೋನಾ ಪಾಸಿಟಿವ್ ಕಂಡು ಬಂದಿದೆ. ಹೋಮ್ ಕ್ವಾರಂಟೈನ್ ನಲ್ಲಿ ಇದ್ದಂತಹ ಯುವಕ, ಆತನಿಗೂ ಕೂಡ ಇದೀಗ ಪಾಸಿಟಿವ್ ಕಂಡು ಬಂದಿದೆ ಕೊರೋನಾ. ಕೊರೋನಾ ಆರ್ಥಿಕ ಸಂಕಷ್ಟಕ್ಕೆ ಕೇಂದ್ರ ಹಾಗೂ ರಾಜ್ಯಗಳು ನೆರವನ್ನು ಕೊಡ್ತಾ ಇರೋದು. ಇವತ್ತು 3ನೇ ಪ್ಯಾಕೇಜ್ ಅನ್ನ ಘೋಷಿಸಲಿದ್ದಾರೆ. ಮುಖ್ಯಮಂತ್ರಿ ಬಿಎಸ್ವೈ ಮಧ್ಯಾಹ್ನ 12ವರೆಗೆ ಸುದ್ದಿಗೋಷ್ಠಿ ಕರೆದಿದ್ದಾರೆ. ರಾಜ್ಯ ಸರ್ಕಾರದ 1ನೇ ಪ್ಯಾಕೇಜ್ 1610 ಕೋಟಿ ರೂಪಾಯಿಗಳಿತ್ತು. ರಾಜ್ಯ ಸರ್ಕಾರದ 2ನೇ ಪ್ಯಾಕೇಜ್ 162 ಕೋಟಿ ರೂಪಾಯಿಗಳ ಪ್ಯಾಕೇಜ್ ಆಗಿತ್ತು. ಇವತ್ತು ಮಧ್ಯಾಹ್ನ 12ವರೆಗೆ ಸುದ್ದಿಗೋಷ್ಠಿಯನ್ನ ಕರೆದಿದ್ದಾರೆ. 3ನೇ ಪ್ಯಾಕೇಜ್ ಘೋಷಣೆ ಮಾಡ್ತಾರಾ? 500 ಕೋಟಿ ರೂಪಾಯಿಗಳ 3ನೇ ಪ್ಯಾಕೇಜ್ ಅನ್ನ ಘೋಷಣೆ ಮಾಡ್ತಾರಾ? ಕಾದು ನೋಡಬೇಕಾಗಿದೆ. ಆರ್ಥಿಕ ಸಂಕಷ್ಟದಿಂದ ತತ್ತರಿಸಿ ಹೋಗಿರ್ತಕ್ಕಂತಹ ರಾಜ್ಯ ಹಾಗೂ ದೇಶಕ್ಕೆ ಸರ್ಕಾರಗಳು ಆರ್ಥಿಕ ಉತ್ತೇಜನವನ್ನ ಕೊಡ್ತಾ ಇದ್ದಾವೆ. ರಾಜ್ಯ ಸರ್ಕಾರ ಕೂಡ 2 ಪ್ಯಾಕೇಜ್ಗಳನ್ನು ಅನೌನ್ಸ್ ಮಾಡಿದ್ದನ್ನ ನೋಡಿದ್ವಿ. ಸೊ ಇವತ್ತು ಯಾರ್ಯಾರಿಗೆ ಎಷ್ಟೆಷ್ಟು ಸಿಗಬಹುದು ಅನ್ನುವಂತಹ ನಿರೀಕ್ಷೆ ಅರ್ಚಕರಿಗೆ, ಕಮ್ಮಾರರಿಗೆ, ಕುಂಬಾರರಿಗೆ, ವಾದ್ಯ ನುಡಿಸುವ ವರ್ಗ ಇರಬಹುದು, ಸಮಾಜದ ಎಲ್ಲ ವರ್ಗಗಳು ಕೂಡ ಕೋವಿಡ್-19 ನಿಂದ ಅಫೆಕ್ಟ್ ಆಗಿರ್ತಕ್ಕಂಥದ್ದು. ಅವರಿಗೆಲ್ಲರಿಗೂ ಕೂಡ ಉತ್ತೇಜನ ಕೊಡುವಂತಹ ಕೆಲಸವನ್ನ ಸರ್ಕಾರ ಮಾಡುತ್ತಾ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪೊಲಿಟಿಕಲ್ ಬ್ಯೂರೋ ಚೀಫ್ ಚಿದಾನಂದ್ ಪಟೇಲ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಚಿದಾನಂದ್ ಪಟೇಲ್, ಇವತ್ತು ರಾಜ್ಯ ಸರ್ಕಾರ 3ನೇ ಪ್ಯಾಕೇಜ್ ಅನ್ನು ಅನೌನ್ಸ್ ಮಾಡುತ್ತೆ ಅನ್ನುವಂಥ ನಿರೀಕ್ಷೆ ಇದೆ. ಯಾರಿಗೆಲ್ಲ, ಯಾವೆಲ್ಲ ವರ್ಗಗಳಿಗೆ ಇವತ್ತಿನ ಪ್ಯಾಕೇಜ್ ನಲ್ಲಿ ಆರ್ಥಿಕ ಉತ್ತೇಜನವನ್ನ ಘೋಷಣೆ ಮಾಡಬಹುದು? ಶ್ರೀಲಕ್ಷ್ಮಿ ರಾಜ್ಕುಮಾರ್, ಇವತ್ತು 3 ಕಾರಣಕ್ಕಾಗಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ವಿಧಾನಸೌಧದಲ್ಲಿ ಮಧ್ಯಾಹ್ನ 12:30ಕ್ಕೆ ಸುದ್ದಿಗೋಷ್ಠಿಯನ್ನು ಕರೆದಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಮುಖ್ಯಮಂತ್ರಿಗಳಿಗೆ 3ನೇ ಪ್ಯಾಕೇಜ್ ಇವತ್ತು ಘೋಷಣೆ ಮಾಡೋ ಸಾಧ್ಯತೆ ಅಂತ ಹೇಳಲಾಗ್ತದೆ. ಯಾಕಂತ ಹೇಳಿದ್ರೆ ಕಳೆದ 2 ದಿನಗಳಿಂದಲೂ ಕೂಡ ಹಣಕಾಸು ಇಲಾಖೆ ಅಧಿಕಾರಿಗಳೊಂದಿಗೆ ಸುದೀರ್ಘವಾಗಿ ಮುಖ್ಯಮಂತ್ರಿಗಳು ಸಮಾಲೋಚನೆ ನಡೆಸಿದ್ದಾರೆ. ನಿನ್ನೆ ಸಚಿವ ಸಂಪುಟ ಸಭೆಯಲ್ಲಿ ಕೂಡ ಸಮಾಲೋಚನೆ ನಡೆಸಿದ್ದಾರೆ. ಆ ಮುಖಾಂತರ ಇವತ್ತು 500 ಕೋಟಿ ಪ್ಯಾಕೇಜ್ ಅನ್ನ ಘೋಷಣೆ ಮಾಡೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ. ಯಾಕಂತ ಹೇಳಿದ್ರೆ ಈಗಾಗಲೇ ಕಮ್ಮಾರರಿಗೆ ಮತ್ತು ಚಮ್ಮಾರರಿಗೆ, ಕುಂಬಾರರಿಗೆ ಮತ್ತು ಅರ್ಚಕರಿಗೆ ಸೇರಿದಂತೆ ಅನೇಕ ಅಂದ್ರೆ ಈ ಒಂದು ದಿನನಿತ್ಯದ ದುಡಿಮೆನೆ ನಂಬಿ ಬದುಕುವಂತವರು ಮತ್ತು ಆ ದುಡಿಮೆ ಮೇಲೆ ಇಡೀ ಕುಟುಂಬ ನಿರ್ವಹಣೆ ಹೊಣೆ ಇರುವಂತವರು, ಅಂತವರನ್ನು ಕೂಡ ಈ ಕೋವಿಡ್-19 ವಿಚಾರದಲ್ಲಿ ರಕ್ಷಣೆ ಮಾಡಬೇಕು, ಅವ್ರಿಗೂ ಕೂಡ ನೆರವಾಗಬೇಕೆಂಬ ಉದ್ದೇಶದಿಂದ ಮುಖ್ಯಮಂತ್ರಿಗಳು ಇವತ್ತು ಪ್ಯಾಕೇಜ್ ಅನ್ನ ಘೋಷಣೆ ಮಾಡಲಿದ್ದಾರೆ ಅಂತ ಹೇಳಲಾಗ್ತದೆ. ಎರಡನೇದಾಗಿ ಪ್ರಮುಖವಾಗಿ ಕೇಂದ್ರ ಸರ್ಕಾರ 20 ಲಕ್ಷ ಕೋಟಿ ಪ್ಯಾಕೇಜ್ ಅನ್ನ ಘೋಷಣೆ ಮಾಡಿದೆ. ಈ ಪ್ಯಾಕೇಜ್ ಈಗಾಗಲೇ ದೇಶಾದ್ಯಂತ ಚರ್ಚೆ ಆಗ್ತಿದೆ. ಅದೇ ರೀತಿ ರಾಜ್ಯಾದ್ಯಂತ ಕೂಡ ದೊಡ್ಡ ಚರ್ಚೆಗೆ ಎಡೆ ಮಾಡಿಕೊಟ್ಟಿದೆ. ಈ ಪ್ಯಾಕೇಜ್ ಅನ್ನ ವಿಪಕ್ಷಗಳು ಕಟುವಾಗಿ ಟೀಕಿಸುತ್ತಿದ್ದಾವೆ. 20 ಲಕ್ಷ ಕೋಟಿ ಅನ್ನೋ ಪ್ಯಾಕೇಜ್ ಅನ್ನೋದು ಕೇವಲ ಹೆಸರಿಗೆ ಅಷ್ಟೇ ಸೀಮಿತ ಅನ್ನೋ ರೀತಿಯಲ್ಲಿ ವಾಗ್ದಾಳಿಯನ್ನು ನಡೆಸಿದೆ. ಹಾಗಾಗಿ ಕೇಂದ್ರ ಸರ್ಕಾರ ಮತ್ತು ಪ್ರಧಾನಮಂತ್ರಿಯವರ ಈ ಒಂದು ಘೋಷಣೆಯನ್ನ ಮುಖ್ಯಮಂತ್ರಿಗಳು ಇವತ್ತು ಸಮರ್ಥನೆ ಮಾಡ್ಕೊಳ್ಬೇಕಾಗಿದೆ. ಜೊತೆಗೆ ಟೀಕಾಕಾರರ ಬಾಯಿ ಮುಚ್ಚಿಸಬೇಕಾಗಿದೆ. ಹಾಗಾಗಿ ಈ ಪತ್ರಿಕಾಗೋಷ್ಠಿಯಲ್ಲಿ ಈ ವಿಚಾರವನ್ನ ಪ್ರಸ್ತಾಪ ಮಾಡಲಿದ್ದಾರೆ. ಶ್ರೀಲಕ್ಷ್ಮಿ, 3ನೇದಾಗಿ ಪ್ರಮುಖವಾಗಿ ಎಪಿಎಂಸಿ ಕಾಯ್ದೆಗೆ ತಿದ್ದುಪಡಿಯನ್ನ ತಂದು ಸರ್ಕಾರ ನಿನ್ನೆ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚೆಯನ್ನು ನಡೆಸಿ ಸುಗ್ರೀವಾಜ್ಞೆಯನ್ನು ಹೊರಡಿಸಿದೆ. ಆ ಸುಗ್ರೀವಾಜ್ಞೆ ಅಂಕಿತಕ್ಕೆ ಈಗಾಗಲೇ ರಾಜ್ಯಪಾಲರು ಕೂಡ ಕಳಿಸ್ಕೊಡ್ಲಾಗಿದೆ. ಆದ್ರೆ ಈ ಒಂದು ಎಪಿಎಂಸಿ ಸುಗ್ರೀವಾಜ್ಞೆ ಎಲ್ಲ ಒಂದ್ ಕಡೆ ರೈತ ವಿರೋಧಿ ಮತ್ತು ಜನವಿರೋಧಿ ಸುಗ್ರೀವಾಜ್ಞೆ ಈಗಾಗಲೇ ಬಿಂಬಿತ ಆಗಿರುವಂತದ್ದು. ರೈತರಿಗೆ ಇದರಿಂದ ಬಹಳಷ್ಟು ನಷ್ಟ ಆಗುತ್ತೆ. ಕಾರ್ಪೊರೇಟ್ ಕಂಪನಿಗಳು ಇನ್ನು ಮುಂದೆ ಎಪಿಎಂಸಿಗೆ ಲಗ್ಗೆ ಹಾಕ್ಬಹುದು, ಅವ್ರಿಗೆ ಬೇಕಾದಂತ ವ್ಯಾಪಾರವನ್ನು ಮಾಡಬಹುದು, ನೇರವಾಗಿ ರೈತರ ಬಳಿ ಕೊಂಡ್ಕೊಳ್ಬಹುದು. ಇದೆಲ್ಲ ಒಂದ್ ಕಡೆ ರೈತ ಸಮುದಾಯಕ್ಕೆ ಕಾರ್ಪೊರೇಟ್ ವಲಯದ ಹಿಡಿತ ಸಿಗುತ್ತೆ ಎಂಬ ಆತಂಕ ಕೂಡ ಎದುರಾಗಿದೆ. ಹಾಗಾಗಿ ಸಂಬಂಧಪಟ್ಟಾಗಿ ವಿಪಕ್ಷಗಳು ಕೂಡ ಸರ್ಕಾರದ ಈ ಒಂದು ದಿಢೀರ್ ನಿರ್ಧಾರ ಅಂದ್ರೆ
COVID-19 ಸಂದರ್ಭದಲ್ಲಿ ಇದರ ಔಚಿತ್ಯ ಏನು, ಸರ್ಕಾರ ಯಾಕೆ ಇದ್ ಮಾಡಿದೆ? ಕೇಂದ್ರ ಸರ್ಕಾರ ಮಾರ್ಗಸೂಚಿಯನ್ನ ಕಳಿಸ್ಕೊಟ್ಟಿದ್ರೆ, ಆದ್ರೆ ಆ ಮಾರ್ಗಸೂಚಿಯನ್ನ ಜಾರಿ ಮಾಡುವಂತ ಅನಿವಾರ್ಯತೆ ಆದ್ರೂ ಏನು? ಇದು ಹಿಂದಿನ ಕಾರ್ಪೊರೇಟ್ ಲಾಬಿ ಏನು ಎಂಬುದರ ಬಗ್ಗೆ ಈಗಾಗಲೇ ವಿಪಕ್ಷಗಳು ಟೀಕೆ ಮಾಡಿದೆ. ರೈತ ಸಮುದಾಯ ಕೂಡ ಸರ್ಕಾರದ ವಿರುದ್ಧ ಟೀಕೆ ಮಾಡಿದ್ದಾರೆ. ರೈತ ಪರ ಸಂಘಟನೆಗಳು ಕೂಡ ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಅಣಿಯಾಗಿದ್ದಾವೆ. ಪ್ರಮುಖವಾಗಿ ಇಡೀ ಎಪಿಎಂಸಿಯನ್ನ ಬಂದ್ ಮಾಡಿ ಹೋರಾಟಕ್ಕೆ ಎಪಿಎಂಸಿ ಹೋರಾಟ ಸಮಿತಿ ಕೂಡ ನಿರ್ಧಾರವನ್ನ ಮಾಡಿದೆ. ಹಾಗಾಗಿ ಮುಖ್ಯಮಂತ್ರಿಗಳು ಈ ಒಂದು ದಿಢೀರ್ ಸುಗ್ರೀವಾಜ್ಞೆ, ಇಂಥ ಸಂದರ್ಭದಲ್ಲಿ ಯಾಕೆ ಸುಗ್ರೀವಾಜ್ಞೆ? ಈ ಸುಗ್ರೀವಾಜ್ಞೆ ರೈತರಿಗೆ ಅನುಕೂಲವಾ ಅಥವಾ ಅನಾನುಕೂಲವಾ? ಒಟ್ಟಾರೆ ವಿಪಕ್ಷಗಳ ಟೀಕೆ, ರೈತಪರ ವರ್ಗದ ಆಕ್ರೋಶವನ್ನ ತಣ್ಣಗೆ ಮಾಡಲು, ಸರ್ಕಾರಕ್ಕೆ ಆಗಿರುವಂತಹ ಡ್ಯಾಮೇಜ್ ಅನ್ನ ಕಂಟ್ರೋಲ್ ಮಾಡಲು ಇವತ್ತು ಪತ್ರಿಕಾಗೋಷ್ಠಿಯನ್ನ ಕರೆದಿದ್ದಾರೆ. ಈ ಪ್ರಮುಖ 3 ವಿಚಾರಗಳಲ್ಲಿ ಮುಖ್ಯಮಂತ್ರಿಗಳು ಸುದ್ದಿಗೋಷ್ಠಿಯಲ್ಲಿ ವಿವರಣೆ ನೀಡಲಿದ್ದಾರೆ ಅಂತ ಹೇಳಲಾಗ್ತಿದೆ. ಶ್ರೀಲಕ್ಷ್ಮಿ ರಾಜ್ಕುಮಾರ್. ಥ್ಯಾಂಕ್ ಯು ಚಿದಾನಂದ್ ಪಟೇಲ್ ಡೀಟೇಲ್ಸ್ಗಾಗಿ. ಕೊರೋನಾ ಹೊಡೆತಕ್ಕೆ ಕೇಂದ್ರದಿಂದ ಕೂಡ ವಿಶೇಷ ಪ್ಯಾಕೇಜ್, ಪ್ರತಿ ವರ್ಗಕ್ಕೂ ಕೇಂದ್ರದಿಂದ ಸಹಾಯ ಹಸ್ತ. ಆರ್ಥಿಕ ಪುನಶ್ಚೇತನಕ್ಕೆ 20 ಲಕ್ಷ ಕೋಟಿ ರೂಪಾಯಿಗಳ ಪ್ಯಾಕೇಜ್ ಅನ್ನು ಏನು ಅನೌನ್ಸ್ ಮಾಡಿದ್ದಾರೆ. ಪ್ರತಿ ಹಂತವಾಗಿ ಅದರ ಡೀಟೇಲ್ಸ್ ನ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಪ್ರತಿದಿನ ಕೊಡ್ತಾ ಇದ್ದಾರೆ. ಇವತ್ತು 3ನೇ ಭಾಗದಲ್ಲಿ ಯಾವೆಲ್ಲ ಅನೌನ್ಸ್ಮೆಂಟ್ ಮಾಡ್ತಾರೆ, ಯಾರಿಗೆ ಏನು ಲಾಭ ಸಿಗತ್ತೆ, ಯಾವೆಲ್ಲ ವರ್ಗಗಳಿಗೆ ಇವತ್ತು ಮತ್ತು ಯಾವೆಲ್ಲ ಆರ್ಥಿಕತೆಯ ಪುನಶ್ಚೇತನವನ್ನ ಯಾರಿಗೆಲ್ಲ ಕೊಡ್ತಾರೆ ಇವತ್ತು ಕಾದು ನೋಡಬೇಕಾಗಿದೆ. ನಿನ್ನೆ ಉದ್ಯಮಗಳ ಪುನರಾರಂಭಕ್ಕೆ ಆರ್ಥಿಕ ಸಹಾಯ ನಿನ್ನೆ ಮೊನ್ನೆಯ ಪ್ಯಾಕೇಜ್ಗಳಲ್ಲಿ, ಇನ್ನು ಇವತ್ತು ಕೂಡ ಉದ್ಯಮಗಳಿಗೆ ಹೆಚ್ಚಿನ ಒತ್ತು ಕೊಡೋ ಸಾಧ್ಯತೆ ಇದೆ. ವಿದೇಶಿ ಕಂಪನಿಗಳನ್ನ, ವಿದೇಶಿ ಬಂಡವಾಳ ಹೂಡಿಕೆಯನ್ನ ಆಕರ್ಷಣೆ ಮಾಡೋದ್ರ ಬಗ್ಗೆ ಘೋಷಣೆ ಮಾಡ್ತಾರಾ? I said there are 6 major steps for the MSMEs. The first one, there is a collateral-free automatic loan for MSMEs which is being provided. This will give facility up to 3 lakh crores, which was direct support to farmers, and those 3 crore farmers had availed of agricultural loans which were over 4 lakh crores. 3 crore farmers who are marginal farmers had already benefited from 4 lakh crores of credit given to them. 25 lakh new Kisan credit cards have been given. ಬಹಳ ವಿವರವಾಗಿ ಕೇಂದ್ರ ಸರ್ಕಾರ 20 ಲಕ್ಷ ಕೋಟಿ ರೂಪಾಯಿಗಳ ಪ್ಯಾಕೇಜ್ ಅನ್ನ ಹಂಚಿಕೆ ಮಾಡಿದ್ರ ಡೀಟೇಲ್ಸ್ ಅನ್ನ ಕೊಡ್ತಾ ಇದೆ. ಇದರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಬಿಜೆಪಿ ವಕ್ತಾರರಾಗಿರ್ತಕ್ಕಂಥ ಗೋ ಮಧುಸೂದನ್ ಅವರು ನೇರ ಸಂಪರ್ಕದಲ್ಲಿದ್ದಾರೆ ಮೈಸೂರಿನಿಂದ. ನಮಸ್ಕಾರ ಗೋ ಮಧುಸೂದನ್ ಅವರೇ. ನಮಸ್ಕಾರ ಶ್ರೀಮತಿ ಲಕ್ಷ್ಮೀ ರಾಜ್ಕುಮಾರ್. ನಿನ್ನೆ ಮೊನ್ನೆ ಏನೇನ್ ಹೇಳಿದ್ರು ನಿರ್ಮಲಾ ಸೀತಾರಾಮನ್ ಅವರು ನಾವು ನೋಡಿದ್ವಿ. ಇವತ್ತು ವಾಟ್ ಮೋರ್ ಕ್ಯಾನ್ ವಿ ಎಕ್ಸ್ಪೆಕ್ಟ್? ಇವತ್ತು ವಿಮಾನಯಾನ ಕ್ಷೇತ್ರ ಇರಬಹುದು, ಉದ್ಯಮಗಳಿಗಿರಬಹುದು, ಅದಕ್ಕೆಲ್ಲ ಉತ್ತೇಜನ ಸಿಗುತ್ತೆ ಅಂತ ಕಾಯ್ತಾ ಇದ್ದಾರೆ. ಇನ್ನು ಏನೆಲ್ಲ ನಾವು ನಿರೀಕ್ಷೆ ಮಾಡಬಹುದು ಸರ್? ಮೇಡಮ್, ವಿಮಾನಯಾನಕ್ಕೂ ಸಹ ಬಹಳ ದೊಡ್ಡ ಪ್ರಮಾಣದಲ್ಲಿ ಮಾಡಿದ್ದಾರೆ. ನಿನ್ನೆ ಮಾಡಿದ್ರಲ್ಲಿ ಅವರು ನಾವು ತುಂಬ ಸಂತೋಷ ಪಡಬೇಕಾದಂಥದ್ದು ಏನಂತಂದರೆ, ನಮ್ಮ ಈ ವಿದ್ಯುತ್ ಉತ್ಪಾದನಾ ಮತ್ತು ವಿತರಣಾ ಸಂಸ್ಥೆಗಳಿದ್ದಾವಲ್ಲ, ಅದಕ್ಕೆ ಹೆಚ್ಚಿನ ಒತ್ತನ್ನು ನಿನ್ನೆ ಕೊಟ್ಟಿರುವಂಥದ್ದನ್ನು ನಾವು ನೋಡಿದ್ದೀವಿ. 90,000 ಕೋಟಿ ರೂಪಾಯಿಗಳನ್ನ ಕೊಟ್ಟಿರುವಂಥದ್ದು ನಾವು ನೋಡಿದ್ದೀವಿ. ನಾವು ಅದನ್ನು ಎಲ್ಲಿಯವರೆಗೆ ಕರೆಂಟ್ ಬರೋದಿಲ್ಲ ಅಲ್ಲಿಯವರೆಗೆ ಉದ್ಯಮಗಳು ನಡೆಯಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆ ಕಾರಣಕ್ಕೋಸ್ಕರವಾಗಿ ಅದರ ಕಡೆಗೆ ಹೆಚ್ಚು ಗಮನವನ್ನು ಕೊಟ್ಟಿದ್ದೆ ನಾವು ಕಂಡ್ವಿ. ಇವತ್ತು ನನಗನ್ಸುತ್ತೆ ವಿಮಾನಯಾನಕ್ಕೂ ಸಹ ಬಹಳ ದೊಡ್ಡದಾದಂಥ ಒಂದು ರೀಇನ್ಫೋರ್ಸ್ಮೆಂಟ್ ಬೇಕಾಗುತ್ತೆ. ಎಲ್ಲಿಯವರೆಗೆ ವಿಮಾನಯಾನಕ್ಕೆ ನಾವು ಅವಕಾಶ ಮಾಡಿಕೊಡೋದಿಲ್ಲ ಅಲ್ಲಿ ತನಕ ಉದ್ಯಮಪತಿಗಳು ಹೊರದೇಶದಿಂದನೂ ಭಾರತಕ್ಕೆ ಬರೋಕ್ಕೆ ಸಾಧ್ಯ ಇಲ್ಲ, ಮತ್ತೆ ದೇಶದ ಬೇರೆ ಬೇರೆ ಭಾಗಗಳಿಗೆ ಉದ್ಯಮಪತಿಗಳು ಹೋಗಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆದ್ದರಿಂದ ವಿಮಾನಯಾನಕ್ಕೂ ಕೊಡಬೇಕಾಗತ್ತೆ, ಮತ್ತೆ ನನಗನ್ಸುತ್ತೆ ರೈಲು ಯಾನಕ್ಕೂ ಸಹ ಕೊಡಬೇಕಾಗತ್ತೆ. ಯಾಕೆ ಅಂತಂದರೆ ಈ ಸೋಷಿಯಲ್ ಡಿಸ್ಟೆನ್ಸಿಂಗ್ ಇಟ್ಕೊಂಡು ನಾವು ರೈಲುಗಳನ್ನು ಏನು ರೈಲುಗಳನ್ನು ಏನು ಚಲಾವಣೆ ಮಾಡ್ತೇವೆ, ಇದರಿಂದ ರೈಲ್ವೆಗೆ ಬಹಳ ದೊಡ್ಡದಾದಂಥ ನಷ್ಟ ಆಗುತ್ತೆ. ಇದೇ ರೀತಿ ನನಗನ್ಸುತ್ತೆ ಎಲ್ಲ ಕಡೆ ಸರ್ಕಾರಿ ಬಸ್ಸುಗಳನ್ನ ಏನು ಓಡಿಸ್ತಾ ಇದ್ದಾರೆ ಬಸ್ಸುಗಳಿಗೆ ಅವ್ರಿಗೂ ಸಹ
ಒಂದು ರೀತಿಯಾದಂಥ ಸಬ್ಸಿಡಿ ಕೊಡಬೇಕಾದಂಥ ಅವಶ್ಯಕತೆ ಬರುತ್ತೆ ಅಂತ ನನಗನ್ಸುತ್ತೆ. ಒಟ್ಟಾರೆ ಈ ಎಲ್ಲ ಪ್ಯಾಕೇಜ್ಗಳ ಮುಖಾಂತರವಾಗಿ ಕಳೆದ ಒಂದು ದಶಕದಲ್ಲಿ ಚೀನಾ ಯಾವ ರೀತಿಯ ಸಾಧನೆಯನ್ನ ಮಾಡ್ತೋ ಈ ಒಂದು ಆಪತ್ತನ್ನ ನಾವು ಅವಕಾಶವನ್ನಾಗಿ ಬಳಸ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ. ಒಂದು ಹೊಸ ಕ್ರಾಂತಿಕಾರಿ ಆರ್ಥಿಕತೆಯತ್ತ ಭಾರತ ಮುಖ ಮಾಡುತ್ತೆ ಅಂತ ಅನ್ಸುತ್ತಾ? ವಿಪಕ್ಷಗಳಿಂದ ಸಾಕಷ್ಟು ಟೀಕೆ ಕೂಡ ಕೇಳಿ ಬರ್ತಾ ಇದೆ. ನೋಡಿ, ವಿಪಕ್ಷಗಳು ಏನು ಮಾಡಿದ್ರು ಟೀಕೆಯನ್ನು ಮಾಡ್ತಾರೆ. ಮೊದಲನೇದಾಗಿ ಮೋದಿ ಏನು ಕೊಡಲೇ ಇಲ್ಲ ಅಂತ ಹೇಳಿ ಆರೋಪ ಮಾಡಿದ್ರು. ಮೋದಿ 20 ಲಕ್ಷ ಕೋಟಿ ಕೊಡ್ತೇನೆ ಅಂತ ಹೇಳಿದಾಗ ಏನು ಪ್ರಿಂಟ್ ಮಾಡಿಬಿಡ್ತಾರಾ? ಗುಜರಾತ್ನಿಂದ ತಂದ್ಬಿಡ್ತಾರಾ? ಅವ್ರ ಮನೆಯಿಂದ ತಂದ್ಬಿಡ್ತಾರಾ? ಛೂಮಂತ್ರ ಗಾಳಿ ಹಾಕಿಬಿಡ್ತಾರಾ ಅಂತ ಹೇಳಿ ಎಲ್ಲ ಅಪಹಾಸ್ಯ ಮಾಡಿದ್ರು. ಈಗ ಹಣ ಕೊಡ್ತಾ ಇದ್ದಾರೆ ಅಂತ ಗೊತ್ತಾದ ಮೇಲಿಂದ ಹೇಳ್ತಾ ಇದ್ದಾರೆ, ಇಲ್ಲ ಅವ್ರಿಗೆ ಕೊಡಿ, ಇವ್ರಿಗೆ ಕೊಡಿ, ಸುಮ್ಮನೆ ಪುಕ್ಷಟ್ಟೆ ಕೊಟ್ಬಿಡಿ, ಎಲ್ಲರ ಸಾಲ ಮನ್ನಾ ಮಾಡಿಬಿಡಿ. ಬ್ಯಾಂಕ್ನಲ್ಲಿರುವಂತ ಸಾಲ ಸರ್ಕಾರದ ಸಾಲ ಅಲ್ಲ, ಅದು ಅಲ್ಲಿ ಇಟ್ಟಿರುವಂತ ಡೆಪಾಸಿಟರ್ಸ್ ಹಣ ಅದು. ಅದಕ್ಕೋಸ್ಕರವಾಗಿ ಆ ಸಾಲವನ್ನ ಮನ್ನಾ ಮಾಡಲಿಕ್ಕೆ ಆಗೋದಿಲ್ಲ ಆ ರೀತಿ. ಆದ್ರಿಂದ ಈ ತರದ ಅನೇಕ ಹಗುರವಾದಂತಹ ಮಾತುಗಳನ್ನ ಆಡ್ತಾ ಇದ್ದಾರೆ. ಅವರ ಕೈನಲ್ಲಿ ಮೋದಿ ಅವರ ಈ ಒಂದು ಛಲ, ಮೋದಿಯವರ ಒಂದು ತಾಳ್ಮೆ, ಮೋದಿಯವರ ಒಂದು ಸಾಧನೆ ಇದನ್ನ ಸಹಿಸ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ. ಏನು ಮಾಡಬೇಕು ಅಂತ ಹೇಳಲಿಕ್ಕೆ ಅವ್ರ ಹತ್ರ ಯಾವುದೇ ಪಾಸಿಟಿವ್ ಸಂಗತಿಗಳು ಇಲ್ಲ. ಆ ಕಾರಣಕ್ಕೋಸ್ಕರವಾಗಿ ಏನು ಮಾಡಿದ್ರೂ ವಿರೋಧ ಮಾಡಬೇಕು ಅಂತನ್ನುವಂಥ ಮನಸ್ಥಿತಿಗೆ ಬಂದ್ಬಿಟ್ಟಿದ್ದಾರೆ ಅವರು. ಓಕೆ, ಮೊದಲೊಂದಿನ ತಬ್ಲಿಕಿಗಳನ್ನ ಎತ್ಕಟ್ಟಿದ್ರು, ಮೈನಾರಿಟಿಗಳನ್ನ ಎತ್ಕಟ್ಟಿದ್ರು, ರೈತರನ್ನ ಎತ್ಕಟ್ಟುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಅವ್ರು ಯೋಚನೆ ಮಾಡಿದ್ರು ಈ ಕಾರ್ಮಿಕ ವರ್ಗದವ್ರನ್ನ ಎತ್ಕಟ್ಟಬಹುದು ಅಂತ ಹೇಳಿ. ಕಾರ್ಮಿಕ ವರ್ಗಕ್ಕೆ ಬಹಳ ದೊಡ್ಡದಾದಂತಹ ಸಹಾಯ ಮಾಡಿದ ಮೇಲಿಂದ ಈಗ ಕಾರ್ಮಿಕ ವರ್ಗದವರು ಸಂತುಷ್ಟರಾಗಿದ್ದಾರೆ. ಓಕೆ, ರೈಟ್, ಥ್ಯಾಂಕ್ ಯು ಮಧುಸೂದನ್ ಅವರೇ. ಇವತ್ತು ಏನಿರುತ್ತೆ ಕಾದು ನೋಡೋಣ. ನಿರ್ಮಲಾ ಸೀತಾರಾಮನ್ ಅವರು ಏನು ಅನೌನ್ಸ್ ಮಾಡ್ತಾರೆ ಅಂತ ಕಾದು ನೋಡೋಣ. ಇನ್ನಷ್ಟು ಅಪ್ಡೇಟ್ ನೋಡೋಣ. ಅದಕ್ಕಿಂತ ಮುಂಚೆ ಚಿಕ್ಕ ಬ್ರೇಕ್. ವಲಸೆ ಕಾರ್ಮಿಕರ ಬಗ್ಗೆ ಇಷ್ಟೊಂದು ನಿಷ್ಕಾಳಜಿ ಯಾಕೆ? ಇಬ್ಬರು ಮಕ್ಕಳೊಂದಿಗೆ ಮರದ ಕೆಳಗೆ ದಂಪತಿ ವಾಸ ಮಾಡ್ತಾ ಇದ್ದಾರೆ. ಇದು ಯಾದಗಿರಿಯ ಕತೆ. ಯಾದಗಿರಿಯ ಸುರಪುರ ತಾಲೂಕಿನ ಶೇಖಾಪುರ ಗ್ರಾಮದಲ್ಲಿ ನಡೆದಿರೋ ಘಟನೆ ಇದು. ಪುಣೆಯಿಂದ ಬಂದಿದ್ದಂತಹ ದಂಪತಿ ಕ್ವಾರಂಟೈನ್ ಆಗಬೇಕು, ಆದ್ರೆ ಕ್ವಾರಂಟೈನ್ ಆಗೋದಕ್ಕೆ ವ್ಯವಸ್ಥೆ ಇಲ್ಲ. ಗ್ರಾಮದ ಶಾಲೆಯಲ್ಲಿ ಕ್ವಾರಂಟೈನ್ ನಲ್ಲಿ ಇಡೋದಕ್ಕೆ ಗ್ರಾಮಸ್ಥರು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ತಹಶೀಲ್ದಾರ್ ಎಲ್ಲಿಗಾದ್ರೂ ಹೋಗಿ ಅಂತ ಹೇಳಿದ್ರಂತೆ. ಅದ್ ಹೇಗೆ ಅಧಿಕಾರಿಗಳು ಇಂಥ ಮಾತಾಡ್ತಾರೆ ಇಂಥ ಸಂಕಷ್ಟದ ಸಮಯದಲ್ಲಿ ಗೊತ್ತಿಲ್ಲ. ಎಲ್ಲಿಗಾದ್ರೂ ಹೋಗಿ ಅಂತ ಅಂದ್ರಂತೆ ಇವ್ರಿಗೆ. ಪಾಪ ಜಮೀನಲ್ಲಿ ಬಂದು ಇವರು ಅನ್ನ ನೀರು ಇಲ್ಲದೆ ಅಲ್ಲಿ ದೇವಸ್ಥಾನದಲ್ಲಿ ಅನ್ನ ನೀರು ಇಸ್ಕೊಂಡು ಮಕ್ಕಳನ್ನ ಅಲ್ಲೇ ಕೂರಿಸ್ಕೊಂಡು ನೆನ್ನೆಯಿಂದ ಮರದ ನೆರಳಲ್ಲಿ ಆಶ್ರಯ ಪಡೆದಿದ್ದಾರೆ. ವಲಸೆ ಕಾರ್ಮಿಕರ ಪರಿಸ್ಥಿತಿ ಇದು. ಇಡೀ ಊರಿಗೆಲ್ಲ ದೇಶಕ್ಕೆಲ್ಲ ಕಟ್ಟಡ ಕಟ್ಕೊಡ್ತಾರೆ ಇವರು. ಇವರಿಗೆ ಒಂದು ರಾತ್ರಿ ಕಳೆಯೋದಕ್ಕೆ ಒಂದು ಸೂರು ಸಿಗೋದಿಲ್ಲ. ಇಷ್ಟು ನಿಷ್ಕಾಳಜಿ ಯಾಕೆ ವಲಸೆ ಕಾರ್ಮಿಕರ ಕುರಿತಾಗಿ? ಎಲ್ಲಿಂದ ಬಂದ್ರಿ? ಎಷ್ಟು ದಿನ? ನಾವು ಪುನಃ 2 ದಿನ. ಇವತ್ತು ಮುಂಜಾನೆ ಬಸ್ಸಿನಾಗ ಬಂದಿರಿ? ಮುಂಜಾನೆ ಹಿಡಿದು ಹೊರಗೆ ಇರಿ? ಮುಂಜಾನೆ ಹಿಡಿದು ಎಲ್ಲಿದ್ರಿ? ಯಾವ ಊರಿಗೆ? ಯಾವ ಊರು ನಿಮ್ದು? ಶಕಾಪುರಕ್ಕೆ ಹೋಗಿದ್ರಿ? ಮತ್ತೆ ಈಗ ಹೆಂಗ್ ಬಂದಿರಿ? ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ನಾಗಪ್ಪ ಮಾಲಿಪಾಟೀಲ್ ಫೋನ್ ಸಂಪರ್ಕದಲ್ಲಿದ್ದಾರೆ. ನಾಗಪ್ಪ ಮಾಲಿಪಾಟೀಲ್, ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ, ಲಕ್ಷಾಂತರ ಸಂಖ್ಯೆಯಲ್ಲಿ ಪ್ರತಿ ಜಿಲ್ಲೆಗಳಲ್ಲಿ ವಲಸೆ ಕಾರ್ಮಿಕರು ಇರೋದೇನೆ ನಮ್ಮ ಸಮಾಜದ ಬಹುದೊಡ್ಡ ದುರಂತ. ಫಸ್ಟ್ ಆಫ್ ಆಲ್ ಅವ್ರನ್ನ ಈ ಸ್ಥಿತಿಲಿ ಇಟ್ಟಿರೋದು. ಅದರಲ್ಲೂ ಈ ಸಂಕಷ್ಟದ ಸಮಯದಲ್ಲಿ ಎಲ್ಲಿಗಾದ್ರೂ ಹೋಗಿ ಅಂತ ತಹಶೀಲ್ದಾರ್ ಹೇಳ್ತಾರೆ ಅಂದ್ರೆ ಇನ್ ಯಾವ ಪರಿ ನಿರ್ಲಕ್ಷ್ಯ ಇರಬೇಕು? ಏನಿದೆ ಸಿಚುವೇಶನ್? ಇವ್ರು 14 ದಿನ ಕ್ವಾರಂಟೈನ್ ಕಳಿಬೇಕು. ಹ್ಯಾಕ್ ಕಳಿತಾರಂತೆ? ಮುಂದೇನ್ ಮಾಡ್ತಾರೆ? ಶ್ರೀಲಕ್ಷ್ಮಿ, ಇದು ಏನಂತಂದ್ರೆ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯ ಅಂತ ಹೇಳ್ಬೋದು. ಈಗಲೇ ಮಹಾರಾಷ್ಟ್ರ ಮತ್ತು ಬೇರೆ ಭಾಗದಿಂದ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಯಾದಗಿರಿ ಜಿಲ್ಲೆಗೆ
ವಲಸೆ ಕಾರ್ಮಿಕರು ವಾಪಸ್ ಬರ್ತಾ ಇದ್ದಾರೆ. ಆದ್ರೆ ಕ್ವಾರಂಟೈನ್ ಕೇಂದ್ರದಲ್ಲಿ ಅವರನ್ನು ಇರಿಸಬೇಕಾಯಿತು. ಆದ್ರೆ ಇಲ್ಲಿ ಎಲ್ಲೋ ಒಂದು ಕಡೆ ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಶಾಖಾಪುರ ಗ್ರಾಮದ ಏನಂತಂದ್ರೆ ಅಂಬರೀಶ್ ಅವರ ಕುಟುಂಬದ ಇಬ್ಬರು ದಂಪತಿ ಮತ್ತು ಇಬ್ಬರು ಮಕ್ಕಳಿಗೆ ಅಧಿಕಾರಿಗಳು ಕ್ವಾರಂಟೈನ್ ಕೇಂದ್ರದಲ್ಲಿ ಇರಿಸಬೇಕಾಯಿತು. ಆದ್ರೆ ಅಧಿಕಾರಿಗಳು ಸಂಪೂರ್ಣ ಇಲ್ಲಿ ದಿವ್ಯ ನಿರ್ಲಕ್ಷ್ಯ ವಹಿಸಿದ್ದಾರೆ. ಯಾಕಂತಂದ್ರೆ ಈ ಶಾಖಾಪುರ ಗ್ರಾಮಕ್ಕೆ ತೆರಳಿದಂತ ವಲಸೆ ಕಾರ್ಮಿಕರಿಗೆ ಅಲ್ಲಿ ಗ್ರಾಮಸ್ಥರು ಕೂಡ ಕ್ವಾರಂಟೈನ್ ಕೇಂದ್ರದಲ್ಲಿ ಇರಿಸಲು ವಿರೋಧ ವ್ಯಕ್ತಪಡಿಸಿದ್ದಾರೆ. ಅದೇ ರೀತಿಯಾಗಿ ಈಗ ಅಧಿಕಾರಿಗಳು ಏನಂತಂದ್ರೆ ನಿಮ್ಮ ಗ್ರಾಮದ ಜನರೇ ವಿರೋಧ ವ್ಯಕ್ತಪಡಿಸಿದ್ದಾರೆ. ಹೀಗಾಗಿ ನೀವು ಎಲ್ಲಾದ್ರೂ ಹೋಗಿ ಎಂಬ ಹಾರಿಕೆ ಉತ್ತರ ಕೂಡ ಕೊಟ್ಟಿದ್ದಾರೆ ಎಂದು ಅಲ್ಲಿನ ಕಾರ್ಮಿಕರು ಕೂಡ ನೋವು ಕೂಡ ವ್ಯಕ್ತಪಡಿಸಿದ್ದಾರೆ. ಆದ್ರೆ ದಯವಿಟ್ಟು ಹಾಗೆ ಸಂಪರ್ಕದಲ್ಲಿರಿ ನಾಗಪ್ಪ ಮಾಲಿ ಪಾಟೀಲ್. ಹಾಗೇನೆ ಈ ವಲಸೆ ಕಾರ್ಮಿಕರ ಸಂಬಂಧಿಯಾಗಿರ್ತಕ್ಕಂಥ ಹುಲಗಪ್ಪ ಗೌಡ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಹುಲಗಪ್ಪ ಗೌಡ ಅವರೇ. ನಮಸ್ಕಾರ ಸರ್. ಯಾಕೆ ಅವರು ಮರದ ನೆರಳಲ್ಲಿ ಅಥವಾ ಹೊಲದಲ್ಲಿ ಚಾಪೆ ಹಾಸ್ಕೊಂಡು ಅಲ್ಲಿ ಇರ್ಬೇಕಾದಂತ ಪರಿಸ್ಥಿತಿ ಬಂತು ಅಂತ? ಹಲೋ, ಕೇಳಿಸ್ತಾ ಇದ್ಯಾ? ಹಾ, ಈಗ ಏನ್ ಮಾಡ್ತಾರಂತೆ ಮುಂದೆ ಇವರು? ಇನ್ನು 14 ದಿನ ಕ್ವಾರಂಟೈನ್ ಪುಣೆಯಿಂದ ಬಂದಿದ್ದಾರೆ. ಪುಣೆನಲ್ಲಿ ಸಿಕ್ಕಾಪಟ್ಟೆ ಜಾಸ್ತಿ ಇದೆ ಕೊರೋನಾ. ಸೊ 14 ದಿನ ಕ್ವಾರಂಟೈನ್ ಆಗ್ಬೇಕು. ಹೇಳ್ರಿ, ಏನ್ ಮಾಡ್ತಾರಂತ ಮುಂದೆ? ಅದಕ್ಕೆ ಈಗ ನಿನ್ನೆ ಸರ್ ರಾತ್ರಿ 8 ಗಂಟೆಗೆ ತಹಸೀಲ್ದಾರ್ ಸಾಹೇಬ್ರು ಮ್ಯಾಗ ಬಾ ಅಂತ ಹೇಳಿದ್ರಿ ಕರ್ಕೊಂಡು. ನಾವಿಲ್ಲಿ ವ್ಯವಸ್ಥೆ ಮಾಡ್ತೀವ್ರಿ, ಇಲ್ಲೇ ಇರ್ಲಿ. ನಿಮ್ ಅಲ್ಲಾಗ ಜಾಗ ಸಿಕ್ಕರು ಸಣ್ಣ ಊರ, ನಮ್ಮ ಊರಾಗಿದ್ದು ಒಂದು 60 ಮನೆ ಅವ ಸರ್. ಅಲ್ಲಿ ಒಂದು ಶಾಲೆ ಊರಾಗ ಅದ, ನಡುವೂರಾಗ. ಅದ್ರ ಬಳಿ ಒಂದು ಬೋರಿಂಗ್ ಅದ ಸರ್. ಬೋರಿಂಗ್ ಬಳಿ ಒಂದು ಹನುಮಂತ ದೇವಸ್ಥಾನ ಕಟ್ಟಿ ಅದ, ಗುಡಿ ಅದ. ಅಲ್ಲಿ ಮಕ್ಕಳು ಮಗಳೆಲ್ಲ ಅಲ್ಲೇ ಇರ್ತಾವ ಸರ್. ಅದಕ್ಕೆ ನಮ್ ಸಾಲಿ ಒಂದೇ ಆದ್ರೆ ಹೋಗ್ಲಿ ನಮ್ಗೆ ಆಗಲ್ಲ ಇಲ್ಲಿ ಅಂತ ಊರನ್ ಜನ ಅಬ್ಜೆಕ್ಷನ್ ಮಾಡಿದ್ರು ಸರ್. ಇಲ್ಲಿ ಮಾಡಿದ ಮೇಲೆ ನಾವು ತಹಸೀಲ್ದಾರ್ ಸಾಹೇಬ್ ಮನೆಗೆ ಫೋನ್ ಮಾಡಿದೀವಿ. ನಾವು ಇಲ್ಲಿ ತಗೊಂಬರ್ರಿ, ಇಲ್ಲೇ ಇದು ಮಾಡಮ್ರಿ, ಇಲ್ಲಿ ಒಂದು ಶಿಫ್ಟ್ ಮಾಡಮ್ಮ ಕರ್ಕೊಂಬ ಅಂತ ಹೇಳಿ ಸರ್. ಆಮೇಲೆ ನಾವು ರಾತ್ರಿ 8 ಗಂಟೆ 8:30 ತನ ಅಲ್ಲೇ ಕರ್ಕೊಂಡು ಹೋಗಿದ್ದೆ ಸರ್. ಕರ್ಕೊಂಡ್ ಹೋಗಿ ಫೋನ್ ಮಾಡಿಸಿದವರು ಮತ್ತೆ ಅಲ್ಲಿ ಏನಿಲ್ಲ, ನಿಮ್ಮ ಊರಿಗೆ ನೀವು ಒಯ್ದು ಅಂತ ಹೇಳ್ತಾರೆ ಸರ್. ಓಕೆ, ಹೀಗೆ ಹೇಳಿದ್ರು ಅಂತ. ಥ್ಯಾಂಕ್ ಯು ಹುಲಗಪ್ಪ ಗೌಡ ಅವರೇ, ನ್ಯೂಸ್ 18 ಮಾತನಾಡಿದಕ್ಕೆ. ಸುಮ್ಮನೆ ನಿಮ್ಮ ಊರಿಗೆ ನೀವು ಹೋಗಿ ಅಂತ ಅಂದುಬಿಟ್ಟಿದ್ದಾರೆ. ಸೊ ಇದು ವಲಸೆ ಕಾರ್ಮಿಕರ ಪರಿಸ್ಥಿತಿ. ಇನ್ನಷ್ಟು ಅಪ್ಡೇಟ್ಸ್ ನೋಡೋಣ, ಇನ್ನಷ್ಟು ಸುದ್ದಿ ನೋಡೋಣ ಚಿಕ್ಕ ಬ್ರೇಕ್ನ ನಂತರ.